ಎಕ್ಸಾಂಪಲ್ಸ್ ಫಾರ್ ದಿ ಯೂಸ್ಡ್ ಟು. ಅವರು ಪುಸ್ತಕ ಓದುತ್ತಿದ್ದರು. ದೇ ಯೂಸ್ಡ್ ಟು ರೀಡ್ ಬುಕ್. ದೇ ಯೂಸ್ಡ್ ಟು ರೀಡ್ ಬುಕ್. ಸೊ ಅಂದರೆ ಅವರು ಪಾಸ್ಟಲ್ಲಿ ಭೂತಕಾಲದಲ್ಲಿ ಪುಸ್ತಕ ಓದುತ್ತಿದ್ದರು, ಆದರೆ ಇವಾಗ ಪ್ರೆಸೆಂಟಲ್ಲಿ ಓದುತ್ತಿಲ್ಲ ಎನ್ನುವುದನ್ನು ಇದು ಸೂಚಿಸುತ್ತೆ. ಅವನು ಕಾಫಿ ಕುಡಿಯುತ್ತಿದ್ದನು. ಈ ಯೂಸ್ಡ್ ಟು ಡ್ರಿಂಕ್ ಕಾಫಿ. ಈ ಯೂಸ್ಡ್ ಟು ಡ್ರಿಂಕ್ ಕಾಫಿ. ಅವಳು ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದಳು. ಶಿ ಯೂಸ್ಡ್ ಟು ವರ್ಕ್ ಇನ್ ಆಫೀಸ್. ಶಿ ಯೂಸ್ಡ್ ಟು ವರ್ಕ್ ಇನ್ ಆಫೀಸ್. ರೋಹನ್ ಇಂಗ್ಲಿಷ್ ಕಲಿಯುತ್ತಿದ್ದ. ರೋಹನ್ ಯೂಸ್ಡ್ ಟು ಲರ್ನ್ ಇಂಗ್ಲಿಷ್. ರೋಹನ್ ಯೂಸ್ಡ್ ಟು ಲರ್ನ್ ಇಂಗ್ಲಿಷ್. ನಾನು ಸಿನಿಮಾ ನೋಡುತ್ತಿದ್ದೆ. ಐ ಯೂಸ್ಡ್ ಟು ವಾಚ್ ಅ ಮೂವಿ. ಐ ಯೂಸ್ಡ್ ಟು ವಾಚ್ ಅ ಮೂವಿ. ಅವನು ಕ್ರಿಕೆಟ್ ಆಡುತ್ತಿದ್ದ, ಬಟ್ ಇವಾಗ ಅಲ್ಲ. ಸೊ ಆಗ ಈ ಯೂಸ್ಡ್ ಟು ಪ್ಲೇ ಅ ಕ್ರಿಕೆಟ್. ಈ ಯೂಸ್ಡ್ ಟು ಪ್ಲೇ ಅ ಕ್ರಿಕೆಟ್. ಅವಳು ಆಡುತ್ತಿದ್ದಳು. ಶಿ ಯೂಸ್ಡ್ ಟು ಸಿಂಗ್ ಅ ಸಾಂಗ್. ಶಿ ಯೂಸ್ಡ್ ಟು ಸಿಂಗ್ ಅ ಸಾಂಗ್. ಅವರು ನನ್ನನ್ನು ನಂಬುತ್ತಿದ್ದರು. ದೇ ಯೂಸ್ಡ್ ಟು ಟ್ರಸ್ಟ್ ಮೀ. ದೇ ಯೂಸ್ಡ್ ಟು ಟ್ರಸ್ಟ್ ಮೀ. ಅವನು ರಾತ್ರಿ 10 ಗಂಟೆಯವರೆಗೆ ಓದುತ್ತಿದ್ದನು ಅಂತ ಹೇಳುವಾಗ ಈ ಯೂಸ್ಡ್ ಟು ಸ್ಟಡಿ ಟಿಲ್ 10 PM. ಈ ಯೂಸ್ಡ್ ಟು ಸ್ಟಡಿ ಟಿಲ್ 10 PM. ಅವನು ಧೂಮಪಾನ ಮಾಡುತ್ತಿದ್ದನು ಅಂತ ಹೇಳುವಾಗ ಈ ಯೂಸ್ಡ್ ಟು ಸ್ಮೋಕ್. ಈ ಯೂಸ್ಡ್ ಟು ಸ್ಮೋಕ್. ಅವರು ತರಕಾರಿಗಳನ್ನು ಮಾರುತ್ತಿದ್ದರು. ದೇ ಯೂಸ್ಡ್ ಟು ಸೆಲ್ ದ ವೆಜಿಟೇಬಲ್ಸ್. ದೇ ಯೂಸ್ಡ್ ಟು ಸೆಲ್ ದಿ ವೆಜಿಟೇಬಲ್ಸ್. ಅವನು ಅಲ್ಲಿಗೆ ಹೋಗುತ್ತಿದ್ದನು. ಈ ಯೂಸ್ಡ್ ಟು ಗೋ ದೇರ್. ಈ ಯೂಸ್ಡ್ ಟು ಗೋ ದೇರ್. ಅವಳು ತಡವಾಗಿ ಬರುತ್ತಿದ್ದಳು ಅಂತ ಹೇಳುವಾಗ ಶಿ ಯೂಸ್ಡ್ ಟು ಕಮ್ ಲೇಟ್. ಶಿ ಯೂಸ್ಡ್ ಟು ಕಮ್ ಲೇಟ್. ನಾವು ಭೇಟಿಯಾಗುತ್ತಿದ್ದೆವು. ವಿ ಯೂಸ್ಡ್ ಟು ಮೀಟ್. ವಿ ಯೂಸ್ಡ್ ಟು ಮೀಟ್. ಅವಳು ಚೆನ್ನಾಗಿ ಅಡುಗೆ ಮಾಡುತ್ತಿದ್ದಳು. ಶಿ ಯೂಸ್ಡ್ ಟು ಕುಕ್ ವೆಲ್. ಶಿ ಯೂಸ್ಡ್ ಟು ಕುಕ್ ವೆಲ್.